ರಾತ್ರಿ 3-5 ಗಂಟೆಯ ನಡುವೆ ಎಚ್ಚರಗೊಳ್ಳುವವರು ಯಾರು? ಇದು ಸಾಮಾನ್ಯ ಸಮಯ ಅಲ್ಲ. ಈ ಸಮಯವನ್ನು ಶಾಸ್ತ್ರಗಳಲ್ಲಿ ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ. ಬ್ರಹ್ಮ ಮುಹೂರ್ತ ಎಂದರೆ ದೇಹ, ಮನಸ್ಸು ಮತ್ತು ಆತ್ಮ 3 ಶುದ್ಧವಾಗಿರುವ ಸಮಯ. ಈ ಸಮಯದಲ್ಲಿ ಎಚ್ಚರಗೊಳ್ಳುವವರು ಸಾಮಾನ್ಯ ಜನರಿಗಿಂತ ವಿಭಿನ್ನರು. ನೀವು ರಾತ್ರಿ 3-5 ನಡುವೆ ಹಠಾತ್ ಎಚ್ಚರಗೊಳ್ಳುತ್ತೀರಾ? ಅದು ಯಾದೃಚ್ಛಿಕ ಅಲ್ಲ, ಅದು ಒಂದು ಸೂಚನೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ ಎಂಬ ಸಂಕೇತ. ಈ ಸಮಯದಲ್ಲಿ ಎಚ್ಚರಗೊಳ್ಳುವವರಿಗೆ ಆತ್ಮಶಕ್ತಿ ಜಾಸ್ತಿ ಇರುತ್ತದೆ. ಅವರು ಅಂತರಾತ್ಮದ ಮಾತನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ. ಇಂತಹವರಿಗೆ ಸಾಮಾನ್ಯವಾಗಿ ಕಾಣುವ ಲಕ್ಷಣಗಳು ಅವರಿಗೆ ಒಬ್ಬಂಟಿತನ ಇಷ್ಟವಾಗಬಹುದು, ಆದರೆ ಅವರು ಒಬ್ಬರೇ ಇದ್ದರೂ ದುಃಖವಾಗುವುದಿಲ್ಲ. ಜನರ ನಿಜ ಸ್ವಭಾವವನ್ನು ಬೇಗ ಗುರುತಿಸುತ್ತಾರೆ. ಸುಳ್ಳು, ನಾಟಕ, ಮೋಸ ಇವುಗಳನ್ನು ಸಹಿಸಲು ಆಗುವುದಿಲ್ಲ. ಈ ಸಮಯದಲ್ಲಿ ಎಚ್ಚರಗೊಳ್ಳುವವರಿಗೆ ದೇವರು ಒಂದು ಕೆಲಸವನ್ನು ನೀಡಿರುತ್ತಾರೆ. ಅದು ಸ್ವತಃ ತಮ್ಮ ಜೀವನವನ್ನು ಸರಿಪಡಿಸುವುದು ಮತ್ತು ಇತರರಿಗೆ ದಾರಿ ತೋರಿಸುವುದು. ಆಧ್ಯಾತ್ಮಿಕ ಸಂಪರ್ಕ. ರಾತ್ರಿ 3-5 ನಡುವೆ ಭೂಮಿ ಮತ್ತು ಆಕಾಶದ ಶಕ್ತಿ ಸಮತೋಲನದಲ್ಲಿರುತ್ತದೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿದರೆ, ಮಂತ್ರ ಜಪ ಮಾಡಿದರೆ, ಧ್ಯಾನ ಮಾಡಿದರೆ ಅದಕ್ಕೆ ಬೇಗ ಫಲ ಸಿಗುತ್ತದೆ. ನೀವು ಈ ಸಮಯದಲ್ಲಿ ಯಾವುದೇ ಕಾರಣವಿಲ್ಲದೆ ಎಚ್ಚರಗೊಂಡರೆ ಭಯಪಡಬೇಡಿ. ಅದು ದೇವರ ಕೋಪ ಅಲ್ಲ, ಅದು ದೇವರ ಕೃಪೆ. ಈ ಸಮಯದಲ್ಲಿ ಏನು ಮಾಡಬೇಕು? ಮೊದಲು ಮೊಬೈಲ್ ನೋಡಬೇಡಿ. ಕಣ್ಣು ಮುಚ್ಚಿ 2 ನಿಮಿಷ ಆಳವಾಗಿ ಉಸಿರಾಡಿ. ನಿಮಗೆ ಇಷ್ಟವಾದ ದೇವರ ಹೆಸರನ್ನು ಮನಸ್ಸಿನಲ್ಲಿ ಜಪ ಮಾಡಿ. ಇದನ್ನು ಪ್ರತಿದಿನ ಮಾಡಿದರೆ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ, ನಿರ್ಣಯ ಶಕ್ತಿ ಹೆಚ್ಚುತ್ತದೆ, ಜೀವನದ ಗೊಂದಲಗಳು ನಿಧಾನವಾಗಿ ಸರಿಯಾಗುತ್ತದೆ. ಒಂದು ಮಹತ್ವದ ಸತ್ಯ: ಎಲ್ಲರೂ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳಲ್ಲ, ಆದರೆ ಎಚ್ಚರಗೊಳ್ಳುವವರು ಸಾಮಾನ್ಯ ಜೀವನಕ್ಕೆ ಬಂದವರಲ್ಲ. ನಿಮ್ಮ ಜೀವನದಲ್ಲಿ ತೊಂದರೆ, ನೋವು, ವಿಳಂಬ ಇದ್ರೂ ಅದನ್ನು ದಾಟುವ ಶಕ್ತಿ ನಿಮ್ಮೊಳಗೆ ಇದೆ. ಈ ವಿಡಿಯೋ ನಿಮಗೆ ಸಂಬಂಧಪಟ್ಟಿದ್ದರೆ ಇದು ಯಾದೃಚ್ಛಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ಯಾರಿಗೂ ನಿಮ್ಮಿಂದ ಸಹಾಯ ಬೇಕಿದೆ. ನಿಮ್ಮ ಬೆಳಕು ಇನ್ನೊಬ್ಬರಿಗೆ ದಾರಿ ತೋರಿಸಬಹುದು. ನೀವು ಕೂಡ ರಾತ್ರಿ 3